ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಗೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನನಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಾವ್ಯ ಅವರ ಫ್ಯಾಮಿಲಿ ಎಂಟ್ರಿ ಏನೋ ಕೊಟ್ಟಿದ್ದಾರೆ, ಲೈಕ್ ಅವರ ಅಮ್ಮ ಮತ್ತು ಅವರ ತಮ್ಮ ಬಂದಿದ್ದಾರೆ. ಬಟ್ ಬಿಗ್ ಬಾಸ್ ಅವರು ಹೆಂಗೆ ಬಂದಿದ್ದಾರೋ ಹಂಗೆ ವಾಪಸ್ ಹೋಗ್ಬಿಡಿ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಾವ್ಯ ಅವ್ರು ಮಾಡಿದಂತಹ ಕರ್ಮಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತ ಹೇಳಿ ನನಗನ್ನಿಸ್ತಿದೆ. ಆ್ಯಕ್ಚುಲಿ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ಸ್ವಲ್ಪನೇ ಹಾರ್ಶ್ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಲೈಕ್ ಫ್ಯಾಮಿಲಿ ಮೆಂಬರ್ಸ್ ವಿಚಾರವಾಗಿ ಈ ರೀತಿ ಮಾತಾಡಬಾರ್ದು ಅಂತ ಹೇಳಿ ಕೂಡ ಕೆಲವರಿಗೆ ಹೇಳ್ತಾರೆ. ಬಟ್ ಕಾವ್ಯ ಅವ್ರು ಮಾಡ್ತಿರುವಂತಹ ಒಂದಷ್ಟು ಡೈರೆಕ್ಟ್ ಟಾರ್ಗೆಟಿಂಗ್ ಇದೆಯಲ್ಲ, ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು. ಸೊ ಆ ಎಲ್ಲ ಒಂದು ಕರ್ಮನ ಇವಾಗ ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನ್ನ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಅವರ ತಾಯಿ ಎಂಟ್ರಿ ಕೊಟ್ಟಾಗ ಅವ್ರ ತಾಯಿ ಮುಂದೆನೇ ರಕ್ಷಿತಾ ಶೆಟ್ಟಿಗೆ ಪನಿಷ್ಮೆಂಟನ್ನು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನಾನೊಂದು ವಿಡಿಯೋನೂ ಸಹ ಮಾಡಿ ಹಾಕಿರ್ತೀನಿ. ಬಟ್ ಸಾಕಷ್ಟು ಜನ ಅದಕ್ಕೆ ಕಮೆಂಟ್ಸ್ಗಳು ಏನಂತ ಹಾಕಿದ್ರು ಅಂತಂದರೆ, ರೂಲ್ಸ್ ಇಸ್ ಎ ರೂಲ್ಸ್ ಈವನ್ ಫಾರ್ ಎ ಫೂಲ್ಸ್ ಅನ್ನೋ ರೀತಿ ಕಮೆಂಟ್ಸ್ಗಳನ್ನು ಹಾಕಿದ್ರು. ಲೈಕ್ ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ಶಿಕ್ಷೆನ ಅನುಭವಿಸ್ಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ಹಾಕಿದ್ರು. ಅಫ್ಕೋರ್ಸ್ ಶಿಕ್ಷೆ ಕೊಡಲಿ, ಪನಿಷ್ಮೆಂಟನ್ನು ಕೊಡಲಿ, ನಾನೇನು ಬೇಡ ಅಂತ ಹೇಳಿಲ್ಲ. ನಾನು ಆ ವಿಡಿಯೋದಲ್ಲಿ ಹೇಳಿರೋದು ಒಂದೇ, ಲೈಕ್ ಪನಿಷ್ಮೆಂಟ್ನ ಅವ್ರ ತಾಯಿ ಹೋದ್ಮೇಲೆ ಆದರೂ ಕೊಡ್ಬೋದಾಗಿತ್ತು, ಅವ್ರ ತಾಯಿ ಮುಂದೆ ಕೊಡಬಾರ್ದಾಗಿತ್ತು. ಯಾಕೆಂದರೆ ಅವ್ರ ತಾಯಿ ಎಷ್ಟೋ ದಿವಸ ಆದಮೇಲೆ ಡೈರೆಕ್ಟಾಗಿ ಅವ್ರ ಮಗಳನ್ನ ನೋಡೋದಕ್ಕೆ ಬಂದಿರ್ತಾರೆ. ಜಸ್ಟ್ ಟಿ ವಿನಲ್ಲಿ 1.5 ಅವರ್ ನೋಡಿರ್ತಾರೆ, ಅಥವಾ ಲೈವಲ್ಲಿ ಕೂತ್ಕೊಂಡು ನೋಡಿರ್ತಾರೆ. ಲೈವಲ್ಲಿ ಕೂತ್ಕೊಂಡಾಗ ಕಂಪ್ಲೀಟ್ 24 ಅವರ್ಸು ಏನು ರಕ್ಷಿತನೇ ಫೋಕಸ್ ಮಾಡ್ಕೊಂಡಿರೋದಿಲ್ಲ. ಅವರು ಲೈವಲ್ಲಿ ಡೈರೆಕ್ಟಾಗಿ ನೋಡಿಕೊಂಡು ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಬಿಗ್ ಬಾಸ್ ಮನೆಗೆ ಆ ರೀತಿ ಬಂದಾಗ ಅವ್ರ ಅಮ್ಮನ ಮುಂದೆನೇ ರಕ್ಷಿತಾ ಶೆಟ್ಟಿಗೆ ಅವ್ರು ಪನಿಷ್ಮೆಂಟ್ ಅಂತ ಕೊಟ್ಟಾಗ ಅವ್ರ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ, ನನ್ನ ಮಗಳಿಗೆ ಈ ರೀತಿ ಪನಿಷ್ಮೆಂಟ್ ಕೊಡ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ರಕ್ಷಿತಾ ಶೆಟ್ಟಿಯವರು ಆ್ಯಕ್ಚುಲಿ ಏನೂ ತಪ್ಪೇ ಮಾಡಿರಲಿಲ್ಲ. ಮೈಕ್ ಹಾಕ್ಕೊಂಡಿಲ್ಲ ಅಂತಂದಾಗ ಪನಿಷ್ಮೆಂಟ್ ಕೊಡೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬಟ್ ಮೈಕನ್ನು ಸೊಟ್ಟಿಗೆ ಹಾಕ್ಕೊಂಡಿದ್ಲು ಅಷ್ಟೇ, ಗೊತ್ತಾಗ್ದಿರ ಮೈಕನ್ನು ನೀಟಾಗಿ ಹಾಕ್ಕೊಂಡಿರಲಿಲ್ಲ. ಅದನ್ನು ನೀಟಾಗಿ ಹಾಕೋ ಅಂತ ಹೇಳಿ ಲೈಕ್ ಒಂದು ಚಾನ್ಸ್ ಕೊಟ್ಟರು ಕೊಡ್ಬೋದಾಗಿತ್ತು. ಈ ಸತಿ ಬಿಡ್ತಿದ್ದೀನಿ, ನೆಕ್ಸ್ಟ್ ಟೈಮಿಂದ ಮೈಕ್ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದ್ರೂ ಕೂಡ ನಿನಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟು ಬಿಡ್ಬೋದಾಗಿತ್ತು. ಬಟ್ ಅದನ್ನು ಸಹ ಕಾವ್ಯ ಅವ್ರು ಮಾಡಲಿಲ್ಲ. ಕಾವ್ಯ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಇಬ್ಬರು ಕೂಡ ರಕ್ಷಿತಾ ಶೆಟ್ಟಿನ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಹ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಸೊ ಅವ್ರ ತಾಯಿ ಮುಂದೆನೇ ಪನಿಷ್ಮೆಂಟನ್ನು ಕೊಟ್ಟಿದ್ರಲ್ಲ, ಸೊ ಅದನ್ನು ನೋಡೋದಕ್ಕೆ ನನಗೆ ತುಂಬಾ ಬೇಜಾರಾಗಿತ್ತು. ಆ್ಯಂಡ್ ಇದನ್ನು ಎಪಿಸೋಡಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಿರಲಿಲ್ಲ. ಸೊ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದಾಗ ಅವ್ರ ತಾಯಿ ಮುಂದೆ ಕಾವ್ಯ ಅವರು ಕೂಡ ಪನಿಷ್ಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ. ಲೈಕ್ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಕಾವ್ಯ ಅವ್ರು ತಪ್ಪು ಮಾಡಿದಾಗ ಅವರು ಕೂಡ ಪನಿಷ್ಮೆಂಟ್ ಅನುಭವಿಸಿದ್ದಾರೆ ಅಂತ ಹೇಳಿದ್ದೀರಾ. ಎಸ್, ಅಫ್ಕೋರ್ಸ್ ಅವರು ಕೂಡ ಪನಿಷ್ಮೆಂಟನ್ನು ತೊಗೊಂಡು ಪನಿಷ್ಮೆಂಟನ್ನು ಅನುಭವಿಸಿದ್ದಾರೆ. ಬಟ್ ಅವ್ರ ತಾಯಿ ಮುಂದೆ, ಕಾವ್ಯ ಅವರ ತಾಯಿ ಮುಂದೆ ಅವ್ರು ಅನುಭವಿಸಿಲ್ಲ ಅಲ್ವಾ. ಬೇರೆ ಯಾವುದೋ ತಾಯಿ ಮುಂದೆ ಇವ್ರು ಪನಿಷ್ಮೆಂಟ್ ಅನುಭವಿಸಿರೋದು, ಬಟ್ ಕಾವ್ಯ ಅವರ ತಾಯಿ ಮುಂದೆನೇ ಅವರು ಪನಿಷ್ಮೆಂಟನ್ನು ಅನುಭವಿಸಿಲ್ಲ ಅಲ್ವಾ. ಸೊ ನಾನು ಆ ಪಾಯಿಂಟನ್ನು ಹೇಳಿದ್ದೀನಿ ಅಷ್ಟೇ. ರಕ್ಷಿತಾ ಶೆಟ್ಟಿ ಅವ್ರಿಗೆ ಅವ್ರ ತಾಯಿ ಮುಂದೆ ಪನಿಷ್ಮೆಂಟನ್ನು ಕೊಡಬಾರ್ದಾಗಿತ್ತು. ಆ್ಯಂಡ್ ಅದೇ ರೀತಿ ಪನಿಷ್ಮೆಂಟನ್ನು ನಮ್ಮ ಅಶ್ವಿನಿ ಅವ್ರಿಗೆ ಕೊಟ್ಟಾಗ, ಲೈಕ್ ಫ್ರಾಕ್ ಥರ ಹೇಳಿ ಜಂಪ್ ಮಾಡ್ಕೊಂಡು ಹೋಗಬೇಕು, ಮೈಕ್ ಹಾಕ್ಕೊಂಡಿಲ್ಲ ಅಂತ ಹೇಳಿ, ಅದೇ ರೀತಿ ಪನಿಷ್ಮೆಂಟನ್ನು ರಕ್ಷಿತಾ ಅಲ್ಲ, ಕಾವ್ಯ ಅವರು ಅಶ್ವಿನಿ ಅವ್ರಿಗೆ ಕೊಟ್ಟಿರ್ತಾರೆ. ಅಶ್ವಿನಿ ಅವರು ನೈಟ್ ನನ್ನ ಕೈಯಲ್ಲಿ ಇವಾಗ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದಾಗ ಓಕೆ ಫೈನ್ ಅಂತ ಹೇಳಿ ಬೆಳಿಗ್ಗೆ ಮಾಡಿಸ್ತಾರೆ. ಬಟ್ ರಕ್ಷಿತಾ ಶೆಟ್ಟಿ ಅವ್ರ ತಾಯಿ ಮುಂದೆನೇ ಮಾಡಬೇಕು ಅಂತ ಹೇಳಿ ಏನು ಕೂತ್ಕೊಂಡ್ರು. ಸೊ ಇದು ನನ್ನ ಪಾಯಿಂಟ್ ಆಗಿದ್ದು. ಸೊ ಅವ್ರ ತಾಯಿ ಮುಂದೆ ಕೊಡಬಾರ್ದಾಗಿತ್ತು. ತಾಯಿ ಮುಂದೆ ಕೊಟ್ಟಾಗ ಅವ್ರ ತಾಯಿ ಮನಸ್ಸು ಎಷ್ಟು ನೊಂದಿರುತ್ತೆ. ಸೊ ಆ ಒಂದು ನೊಂದಿರುವಂತಹ ಮನಸ್ಸು ಇದೆಯಲ್ಲ, ಅವಾಗ ಹಾಕಿರುವಂತಹ ಶಾಪನೇ ಇವಾಗ ಕಾವ್ಯ ಅವ್ರ ಮೇಲೆ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು. ಎಸ್, ಕಾವ್ಯ ಅವರು ಮಾಡಿದಂತಹ ಒಂದಷ್ಟು ಡೈರೆಕ್ಟ್ ಟಾರ್ಗೆಟ್, ರಕ್ಷಿತಾ ಅವ್ರಿಗೆ ಏನು ಟಾರ್ಗೆಟ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಸಹ ಕರ್ಮನ ಇವಾಗ ಅನುಭವಿಸ್ತಿದ್ದಾರೆ. ಕರ್ಮ ರಿಟರ್ನ್ಸ್ ಅನ್ನೋದು ಒಂಥರ ಇನ್ಸ್ಟೆಂಟ್ ಬೂಮರಂಗ್ ಇದ್ದಂಗೆ. ಲೈಕ್ ಇವಾಗ ನಾವೇನಾದರೂ ತಪ್ಪು ಮಾಡಿದ್ದೀರಿ ಅಂತಂದರೆ ಇನ್ನು ಸ್ವಲ್ಪ ದಿವಸದಲ್ಲೇ ಅದು ಟಕ್ಕಂತ ನಮಗೆ ಹೊಡೆಯುತ್ತೆ ಅನ್ನೋದನ್ನ ಇದಕ್ಕೆ ಹೇಳೋದು. ರಕ್ಷಿತಾ ಶೆಟ್ಟಿ ಅವ್ರಿಗೆ ತಾಯಿ ಮುಂದೆ ಅವಮಾನ ಮಾಡಿದರು. ಇವಾಗ ಅದೇ ತಾಯಿ ರೂಲ್ಸನ್ನು ಬ್ರೇಕ್ ಮಾಡಿ ಮನೆಯಿಂದ ಆಚೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಆ್ಯಂಡ್ ಪ್ಲೀಸ್ ಬಿಗ್ ಬಾಸ್, ಇದೊಂದು ಸತಿ ಕ್ಷಮೆ ಕೊಟ್ಬಿಡಿ, ಇದೊಂದು ಸತಿ ನಮ್ಮನ್ನ ಇದು ಮಾಡಿಬಿಡಿ, ಪ್ಲೀಸ್ ಬಿಗ್ ಬಾಸ್ ಇದೊಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳಿಕೊಂಡು ಕಣ್ಣೀರಿಡುವಂತಹ ಪರಿಸ್ಥಿತಿ ಕಾವ್ಯ ಅವ್ರಿಗೆ ಬಂದಿದೆ. ನೆನ್ನೆನೇ ಈ ಪ್ರೋಮೋನ ರಿಲೀಸ್ ಮಾಡಿದರು. ಕಾವ್ಯ ಅವ್ರ ತಾಯಿ ಮತ್ತು ತಮ್ಮ ಬಂದುಬಿಟ್ಟು ಹೊರಗಡೆ ನಡೀತಿರುವಂತಹ ವಿಚಾರನೆಲ್ಲ ಕಾವ್ಯ ಅವ್ರಿಗೆ ಹೇಳಿರ್ತಾರೆ. ಸೊ ಬಿಗ್ ಬಾಸ್ ಮನೆಯಿಂದ ರೂಲ್ಸ್ ಬ್ರೇಕ್ ಮಾಡಿದ್ದೀರಾ, ಸೊ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿರುವಂತಹ ಪ್ರೋಮೋನ ನೆನ್ನೆ ಮಧ್ಯಾಹ್ನನೇ ರಿಲೀಸ್ ಮಾಡಿದರು. ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಮಾತಾಡಿ. ಬಟ್ ಎಪಿಸೋಡ್ ನೋಡೋಣ, ಯಾಕೆಂದರೆ ಪ್ರೋಮೋಸ್ಗಾಗಿರ್ಬೋದು ಅಥವಾ ಎಪಿಸೋಡ್ಸ್ಗಾಗಿರ್ಬೋದು ತುಂಬಾ ಡಿಫ್ರೆನ್ಸಸ್ ಅನ್ನೋದಿರುತ್ತೆ. ಸೊ ಎಪಿಸೋಡ್ ನೋಡೋಣ. ಎಪಿಸೋಡ್ ನೋಡಿದಾದಮೇಲೆ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಬಟ್ ನಾನು ಎಪಿಸೋಡ್ ನೋಡಿದಾಗ ಜಸ್ಟ್ ಅವ್ರು ಎಂಟ್ರಿ ಆಗೋದನ್ನು ತೋರಿಸಿದ್ದಾರೆ ಹೊರತು, ಲೈಕ್ ಎಂಟ್ರಿ ಆದಮೇಲೆ
ಯಾವ ವಿಚಾರಕ್ಕಾಗಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾರೆ ಇದು ಯಾವುದನ್ನು ಸಹ ತೋರಿಸಿಲ್ಲ. ಬಟ್ ಪ್ರೋಮೋ ನೋಡಿದಾಗ ಏನು ಅನಿಸ್ತಿದೆ ಅಂತಂದರೆ ಎಸ್, ಹೊರಗಡೆ ನಡೀತಿರುವಂತಹ ವಿಚಾರ ಎಲ್ಲವನ್ನೂ ಸಹ ಕಾವ್ಯ ಅವ್ರಿಗೆ ಹೇಳಿದ್ದಾರೆ. ಬಿಗ್ ಬಾಸ್ ರೂಲ್ಸ್ ಇರೋದೇನು ಅಂತಂದರೆ, ಬಿಗ್ ಬಾಸ್ ಮನೆಗೆ ಯಾರೇ ಗೆಸ್ಟ್ ಬರಲಿ, ಫ್ಯಾಮಿಲಿ ಮೆಂಬರ್ಸ್ ಬರಲಿ ಅಥವಾ ಔಟ್ಸೈಡ್ ಪರ್ಸನ್ಸ್ ಯಾರೇ ಬಂದ್ರೂ ಸಹ ಹೊರಗಡೆ ಏನು ನಡೀತಿದೆ ಅದನ್ನು ಹೇಳೋ ಆಗಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಯಾಕಂದರೆ ಕಂಟೆಸ್ಟೆಂಟ್ಗಳ ಒಂದು ಮೇನ್ ಚಾಲೆಂಜ್ ಇರೋದೇ ಹಾಗೆ, ನಾವು ಹೊರಗಡೆ ಹೇಗೆ ಕಾಣಿಸ್ಕೋತಿದ್ದೀರಿ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಮತ್ತೆ ಫೇಕಾಗಿ ಆಡುವಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ನಿನ್ನೆ ಏನೇನು ಕ್ಲೂ ಕೊಟ್ಟರು ಅಂತಂದರೆ, ಕಾವ್ಯ ಅವ್ರ ತಮ್ಮ, ನೀನು ಗಿಲ್ಲಿ ಜೊತೆ ಇದ್ರೇ ಚೆನ್ನಾಗಿ ಕಾಣಿಸೋದು, ಗಿಲ್ಲಿನ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ಯಾ, ಗಿಲ್ಲಿನ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ, ಗಿಲ್ಲಿ ಜೊತೆ ಇದ್ದಾಗ ನಿನ್ನ ಕಂಟೆಂಟ್ ಚೆನ್ನಾಗಿ ಓಡ್ತಿತ್ತು, ಹೊರಗಡೆ ನಿಮ್ಮಿಬ್ಬರ ಪೇರ್ ತುಂಬ ಚೆನ್ನಾಗಿ ಓಡ್ತಿದೆ ಅಂತಂದಾಗ ಇನ್ನು ಮುಂದೆ ಕಾವ್ಯ ಆಟ ಚೇಂಜ್ ಮಾಡಿಕೊಂಡು ಆಟ ಆಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂತಂದರೆ, ನಾನು ಗಿಲ್ಲಿ ಜೊತೆ ಇರ್ತೀನಿ ಅಂತಂದಾಗ ನನಗೊಂದು ಫುಟೇಜ್ ಸಿಗ್ತಿದೆ, ನನಗೊಂದು ಕಂಟೆಂಟ್ ಸಿಗ್ತಿದೆ, ನನಗಿಂದ ಅವನಿಂದ ಏನೋ ಒಂದು ಅಡ್ವಾಂಟೇಜ್ ಆಗ್ತಿದೆ ಅಂತಂದಾಗ ಸೊ ನಾನು ಅವನ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ಬೋದಲ್ವ. ಸೊ ಅದೊಂಥರ ಫೇಕ್ ಫ್ರೆಂಡ್ಶಿಪ್ ಆಗಿಬಿಡುತ್ತೆ. ಸೊ ಅದನ್ನು ಮಾಡಬೇಡ ಅಂತ ಹೇಳಿ ನೆನ್ನೆ ಅವ್ರ ತಮ್ಮ ಹಿಂಟನ್ನು ಕೊಟ್ಟರು. ಆ್ಯಂಡ್ ಕಾವ್ಯಗೆ ಗಿಲ್ಲಿಯಿಂದನೇ ಕಾವ್ಯ, ಗಿಲ್ಲಿಯಿಂದನೇ ಕಾವ್ಯ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟು ಹೋಗಿದ್ದಾರೆ ಅವ್ರ ತಮ್ಮ. ಲೈಕ್ ಯಾವ ರೀತಿ ಅಂತಂದರೆ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಿರೋರು ಯಾರು, ನಿನ್ಗೆ ಆಗದಿರುವಂತಹ ಕಂಟೆಸ್ಟೆಂಟು, ನಿನಗೆ ಆಪೋಸಿಟಲ್ಲಿರುವಂತಹ ಕಂಟೆಸ್ಟೆಂಟ್ಗಳು. ಸೊ ಅವ್ರ ಮಾತನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯ, ಬಿಟ್ಟಾಕು ಅಂತ ಹೇಳಿ ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಹಿಂಟನ್ನು ಕೊಟ್ಟರು. ಸೊ ಅದೆಲ್ಲದಕ್ಕೂ ಸೇರಿಸಿ ಬಿಗ್ ಬಾಸ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಮನೆಯಿಂದ ಆಚೆ ಕಳಿಸ್ತಿದ್ದಾರೆ. ಆ್ಯಂಡ್ ಕಾವ್ಯ ಅವ್ರ ಕಣ್ಣಲ್ಲಂತೂ ಸಿಕ್ಕಾಪಟ್ಟೆ ನೀರು ಸುರಿತಿದೆ. ಅಳೋದು ನೋಡ್ತಿದ್ರೆ ನಿಜವಾಗ್ಲೂ ನಮಗೂ ಕೂಡ ಸ್ವಲ್ಪ ಎಮೋಷ್ನಲಿ ಫೀಲ್ ಆಯಿತು. ಲೈಕ್ ಪಾಪ ಇರಬೇಕಾಗಿತ್ತು, ಬೇರೆ ಕಂಟೆಸ್ಟೆಂಟ್ಗಳ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಇರಬೇಕಾದ್ರೆ ಇವರು ಬಂದು ಇಷ್ಟೊತ್ತು ಇದ್ಬಿಟ್ಟು ಹೋಗೋದು ಸ್ವಲ್ಪ ಹರ್ಟ್ ಆಗುತ್ತೆ ನಮಗೂ ಕೂಡ. ಬಟ್ ಇವರು ಬೇರೆಯವ್ರ ಹರ್ಟು, ಬೇರೆಯವ್ರ ಫೀಲಿಂಗ್ಸ್ಗೂ ಸಹ ಬೆಲೆ ಕೊಟ್ಟಿದ್ದಿದ್ರೆ ಇವರ ಫೀಲಿಂಗ್ಸ್ಗೂ ಇವತ್ತೆಲ್ಲೋ ಒಂದು ಕಡೆ ಬೆಲೆ ಸಿಗ್ತಿತ್ತು ಏನೋ. ಬಟ್ ಇವರು ಆ ರೀತಿ ಮಾಡಲಿಲ್ಲ. ನನಗೆ ರಕ್ಷಿತಾ ಶೆಟ್ಟಿಗೆ ಪನಿಷ್ಮೆಂಟ್ ಕೊಟ್ಟಿದ್ದು ನಿಜವಾಗ್ಲೂ ಬೇಜಾರಾಗಿಲ್ಲ. ಬಟ್ ಅವ್ರ ತಾಯಿ ಮುಂದೆ ಪನಿಷ್ಮೆಂಟ್ ಕೊಟ್ಟಿರೋದು ಅಷ್ಟೇ ನನಗೆ ಬೇಜಾರಾಗಿರೋದು. ನೆನ್ನೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದಾಗ ಯಾರೋ ಒಬ್ಬರು ಪುಣ್ಯಾತ್ಗಿದ ಅದೇನು ಹುಡುಗಿನೋ ಗೊತ್ತಿಲ್ಲ, ಬಾಸ್ ಅಂತ ಇದೆ ಅವರ ಅಕೌಂಟು, ಕಮೆಂಟ್ ಮಾಡಿದ್ದಾರೆ, ನೀನಂತವಳನ್ನ ನಾನು ಎಲ್ಲೂ ನೋಡಿಲ್ಲ. ಲೈಕ್ ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಅಷ್ಟೇ ಪನಿಷ್ಮೆಂಟ್ ಕೊಟ್ಟಿರೋದು ಅಂತ ಹೇಳಿ. ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದ್ದಾಳೆ ಅಂತ ಅಷ್ಟೇ ಪನಿಷ್ಮೆಂಟ್ ಕೊಡೋದು, ತಪ್ಪು ಮಾಡಿಲ್ಲ ಅಂತಂದರೆ ಯಾರು ಕೂಡ ಪನಿಷ್ಮೆಂಟ್ ಕೊಡೋದಿಲ್ಲ. ತಪ್ಪು ಮಾಡಿದ್ರೇ ಪನಿಷ್ಮೆಂಟ್ ಕೊಡೋದು ಎಲ್ಲರೂ ಸಹ. ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಕೊಟ್ಟರು ಓಕೆ. ನನ್ನ ಪಾಯಿಂಟ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊತಿರೋ ಕಮೆಂಟ್ ಹಾಕ್ತಿರಲ್ಲ, ನಿಮ್ಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಹೇಳಿರೋದು ಅವ್ರ ತಾಯಿ ಮುಂದೆ ಪನಿಷ್ಮೆಂಟ್ ಕೊಡಬಾರ್ದಾಗಿತ್ತು ಅಷ್ಟೇ ನನ್ನ ವಾದ ಇದ್ದಿದ್ದು. ಪನಿಷ್ಮೆಂಟೇ ಕೊಡಬಾರ್ದು ಅಂತ ಏನು ನಾನು ಹೇಳಿಲ್ಲ. ಆ್ಯಂಡ್ ರಕ್ಷಿತಾ ಶೆಟ್ಟಿ ತಪ್ಪೇ ಮಾಡಲಿಲ್ಲ ಅಂತಲೂ ಹೇಳಿಲ್ಲ. ಮೈಗೆ ಸುಟ್ಟಿಗೆ ಹಾಕೋಣದು ಅದು ಕೂಡ ತಪ್ಪೇ, ಲೈಕ್ ಪಿಸು ಅಂತ ಮಾತಾಡೋದು ಅದು ಕೂಡ ತಪ್ಪೇ. ಬಟ್ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಪನಿಷ್ಮೆಂಟ್ನ ಆಮೇಲೆ ಕೊಡ್ಬೋದಾಗಿತ್ತು, ಅವ್ರ ತಾಯಿ ಹೊರಗಡೆ ಹೋದ್ಮೇಲೆ ಕೊಡ್ಬೋದಾಗಿತ್ತು. ಇಷ್ಟೇ ನನ್ನ ಪಾಯಿಂಟ್ ಇದ್ದಿದ್ದು. ಸೊ ಅವ್ರ ತಾಯಿ ಮನಸ್ಸು ಏನು ನೊಂದಿತ್ತು ಅದಕ್ಕೆ ಇವತ್ತು ಕಾವ್ಯ ಶಿವ ಅವರು ಅನುಭವಿಸ್ತಿದ್ದಾರೆ ಅಂತಲೇ ನನಗನ್ಸಿದ್ದು. ಬೇರೆಯವ್ರಿಗೆ ಹೇಗೆ ಅನಿಸ್ತು ಏನೋ ಗೊತ್ತಿಲ್ಲ. ಆ್ಯಂಡ್ ಕಾವ್ಯ ಅವ್ರನ್ನ ನೆಗೆಟಿವ್ ಮಾಡಬೇಕು ಅಂತ ಹೇಳಿನೂ ನಾನು ಮಾತಾಡ್ತಿಲ್ಲ. ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ, ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ವೀಡಿಯೋಸ್ಗಳನ್ನ ಮಾಡಿ. ಬಟ್ ಬೇರೆಯವ್ರನ್ನ ಯಾಕೆ ನೆಗೆಟಿವ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಬೇರೆಯವ್ರನ್ನ ಯಾಕೆ ನೆಗೆಟಿವ್ ಮಾಡ್ತಿದ್ದೀನಿ ಅಂತಂದರೆ, ಲೈಕ್ ನಂಗೆ ಹಂಗೆ ಅನಿಸ್ತಿದೆ, ರಕ್ಷಿತಾ ಶೆಟ್ಟಿನ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದಾಗ ರಕ್ಷಿತಾ ಶೆಟ್ಟಿ ಅಂದರೆ ನನಗಿಷ್ಟ. ಸೊ ಅವಳನ್ನ ಯಾರ್ಯಾರು ಟಾರ್ಗೆಟ್ ಮಾಡ್ತಿದ್ದಾರೋ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸಿ ಹೇಳಬೇಕಲ್ವ ಜನಗಳಿಗೆ. ಸೊ ಆ ಕೆಲಸನ ನಾನು ಮಾಡ್ತಿದ್ದೀನಿ ಅಷ್ಟೇ. ಸೊ ಡೈರೆಕ್ಟಾಗಿ ಕಾವ್ಯ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಕಾವ್ಯ ಅವರು ಡೈರೆಕ್ಟಾಗಿ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾನು ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.